सरसजनरीं सरोजहस्तें धवलतरागुं शगन्धमाल्यशोभें भगवति हरिवल्लभे मनोज्ञे मनोत्रिभुवनभूतिकरे प्रसीदमुख्यं विष्णुपत्नीं क्षमां देवीं माधवीं माधवप्रियां विष्णुप्रेसकीं देवी नमाम्यच्युतवल्लभां महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। ओं श्रीं पद्मानने पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्वां यासा पद्मासनस्था विपुलकटतटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं ओं हरिं करासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां धौतां त्रिनेत्रोज्ज्वलां वन्दे पृष्ठगवासमङ्कुशधिरां सृग्भूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारिणीं महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। ओं श्री महालक्ष्मी नमः। ओं श्री महालक्ष्मी नमः। ओं श्री महालक्ष्मी नमः। ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡತಕ್ಕಂಥ ಈ ಶುಕ್ರವಾರ, ಶ್ರಾವಣ ಮಾಸದ ಶುಕ್ಲಪಕ್ಷದ ಶುಭ ಶುಕ್ರವಾರ, ಎರಡನೇ ಶುಕ್ರವಾರ, ಇದು ವರಮಹಾಲಕ್ಷ್ಮಿಯ ಆಚರಣೆ ಮಾಡತಕ್ಕಂಥ ಈ ಶುಭ ದಿನ. ಇವತ್ತು ಯಾವೊಬ್ಬ ಕಡು ಬಡವನಾದರೂ ಯಾರೇ ಆದರೂ ಸಹಿತ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು, ತಮ್ಮೊಳಗಿರುವಂತಹ ದಾರಿದ್ರ್ಯತನವನ್ನು ದೂರ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ಚಿಂತನೆ ಪ್ರತಿಯೊಬ್ಬರಿಗೂ ಇರುತ್ತೆ. ತಮ್ಮ ತಮ್ಮ ಶಕ್ತಿಯಾನುಸಾರ, ತಮ್ಮ ತಮ್ಮ ಯೋಗ್ಯತಾನುಸಾರ ಭಗವತಿಗೆ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ತಂದು ಭಗವತಿಗೆ ಸಮರ್ಪಣೆ ಮಾಡಿ ಇಡೀ ವಾಸ್ತುಗೃಹವನ್ನೇ ತನ್ನ ಶಕ್ತಿಯಾನುಸಾರ ಶುದ್ಧಿಯನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂಥ ರೀತಿ. ಹಾಗಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ. ಈ ವರಮಹಾಲಕ್ಷ್ಮಿ ಹಬ್ಬ ಯಾವುದೇ ಒಂದು ಜಾತಿ ಮತ ಪಂಥಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಯಾರು ಬೇಕಾದರೂ ಆಚರಣೆ ಮಾಡಬಹುದು. ಯಾರಿಗೆ ಬೇಡ ಲಕ್ಷ್ಮಿ? ಪ್ರತಿಯೊಬ್ಬರ ಜೀವನದ ಯಶಸ್ಸಿಗೂ ತಾಯಿ ಲಕ್ಷ್ಮಿಯ ಕೃಪೆ ಬೇಕು. ಅವಳ ಅನುಗ್ರಹ ಒಂದಿದ್ದರೆ ಎಲ್ಲವೂ ಕಾರ್ಯಸಿದ್ಧಿಯೇ. ಹಾಗಾಗಿ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರತಿಯೊಬ್ಬ ಹೆಂಗಳೆಯರು, ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು ಸಹಿತ ನೀವು ಇಟ್ಟು ಆರಾಧನೆ ಮಾಡುವಂಥ ಲಕ್ಷ್ಮಿಯ ವಿಗ್ರಹ, ಕಳಶ ಅಥವಾ ಒಂದು ಮಂಟಪ ಒಂದು ಕಡೆ ಆದರೆ ತಮ್ಮ ಅಲಂಕಾರ ಸಹಿತ ಹಾಗೇ ಇರುತ್ತೆ. ಲಕ್ಷ್ಮಿ ಅಂದರೆ ಏನು? ಲಕ್ಷ್ಮಿ ಅಂದರೆ ಸೌಂದರ್ಯ, ಲಕ್ಷ್ಮಿ ಅಂದರೆ ಅಲಂಕಾರ, ಲಕ್ಷ್ಮಿ ಅಂದರೆ ಆಭರಣ, ಲಕ್ಷ್ಮಿ ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸದ ಒಂದು ಹಸನ್ಮುಖಿತನ, ಒಂದು ನಗುಮುಖ. ಆ ನಗುಮುಖವನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಲೇ ಹೇಳ್ತಾರೆ. ಹಾಗಾಗಿ ಶ್ರಾವಣ ಮಾಸದ ಶುಕ್ಲಪಕ್ಷದ ಈ ಶುಭ ದಿನ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲೆಲ್ಲಿ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಿದ್ದೀರೋ ತಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಒಂದು ಸೌಮಂಗಲ್ಯತನ, ಒಂದು ವಿಶೇಷವಾದಂಥ ಅಭಿವೃದ್ಧಿ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯ ಸಂಪನ್ನವಾದಂತಹ ಸಂಪೂರ್ಣ ಅನುಗ್ರಹ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಮೇಷರಾಶಿ, ಮೇಷಲಗ್ನ. ಮೇಷರಾಶಿ, ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಇವತ್ತು 11:20 4 ಒಳಗೆ, 11:20 4 ಒಳಗೆ ತಾವು ಏನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದು. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯೋಗಾಯೋಗಗಳು ಚೆನ್ನಾಗಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಆದರೆ ಇವತ್ತು ನೀವೇನು ಅಂದುಕೊಂಡ್ರೂ ಆ ಕಾರ್ಯಸಿದ್ಧಿ ಆಗಬೇಕಾದ್ರೆ ಲಕ್ಷ್ಮೀನಾಡರ ಪ್ರಾರ್ಥನೆ ಮಾಡತಕ್ಕಂಥದ್ದು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು, ಕುಲದೇವರ ಪ್ರಾರ್ಥನೆಯಿಂದ ಹೆಚ್ಚು ಕೆಲಸ ಕಾರ್ಯ ಸಿದ್ಧಿಪಡಿಸ್ಕೊಳ್ಳೋ ಯೋಗಫಲ ಇವತ್ತು ಮಾಧ್ಯಾಹ್ನಿಕ ನಂತರ ಇದೆ. ಸಾಧ್ಯವಾದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆಗೆ ಹೊರಡುವಾಗಲೇ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಹಸಿರಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಎಲ್ಲಿ ಹಚ್ಚ ಹಸಿರು ಸಾಕಷ್ಟಿರುತ್ತೋ ಅಂತಹ ಕಡೆ ನಿಂತು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ವಿಷ್ಣುವಿನ ಅರ್ಧಾಂಗಿ ಆದಂಥ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿ, ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ, ಕೆಲಸ, ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಎಲ್ಲವೂ ಸಹಿತ ಲಾಭದಾಯಕವಾಗಿರಬೇಕಾದ್ರೆ ಸರಿಸುಮಾರು 12:11 ನಂತರ, 12:11 ನಂತರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೆಲವಷ್ಟು ದುಃಖ ದುಮ್ಮಾನಗಳನ್ನು ದೂರ ಮಾಡಿಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ದೇವಿಗೆ ಅರ್ಚನೆ ಆಗಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ತಾವು ಸ್ವಲ್ಪ ಹಣೆಗೆ ಹಚ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಷಭರಾಶಿ, ವೃಷಭಲಗ್ನ. ವೃಷಭರಾಶಿ, ವೃಷಭಲಗ್ನದಲ್ಲಿರ್ತಕ್ಕಂಥವರು ಯಾರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಜಾಗೃತರಾಗಿರಿ. ಮಾತಾಡ್ತಕ್ಕಂಥವರು ನಿಮ್ಮನ್ನು ಬೇರೊಂದು ದಾರಿ ಕರ್ಕೊಂಡು ಹೋಗ್ತಕ್ಕಂಥವ್ರು, ಅಥವಾ ನೀವು ಹೋಗುವ ದಾರಿ ಸರಿ ಇದ್ದರೂ ದಾರಿ ತಪ್ಪಿಸಿ ನಡೆಸ್ತಕ್ಕಂಥವ್ರು, ಕೆಲವು ಬೇಡವಾದಂಥ ವಿಚಾರಗಳನ್ನು
ತಲೆ ತುಂಬತಕ್ಕಂಥವ್ರು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥ ರೀತಿ ಮಾಡುವಂಥವರು, ಹೀಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ನಿಮ್ಮದಾಗುತ್ತೆ. ಅದಕ್ಕಾಗಿ ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಮ್ಮೊಳಗಿರುವಂಥ ಅಂಧಕಾರವನ್ನು ದೂರ ಮಾಡಿ ಭಗವಂತನ ಕೃಪಾಕಟಾಕ್ಷಕ್ಕೆ ನಾವು ಪಾತ್ರರಾದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 2 ಗಂಟೆ 11 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ ಬಹಳ ಅದ್ಭುತವಾದ ಕಾಲ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಸ್ವಲ್ಪ ವಿಳೆದೆಲೆಗೆ ಹಚ್ಚಿ ಉಳಿದಂಥ ಗಂಧವನ್ನು ತಾವು ಹಣೆಗೆ ಹಚ್ಕೊಳ್ಳಿ. ವಿಳೆದೆಲೆಗೆ ಹಚ್ಚಿರ್ತಕ್ಕಂಥ ಗಂಧವನ್ನು ನಿಮ್ಮ ಮನೆಯಲ್ಲಿ ಉತ್ತರಾಭಿಮುಖವಾಗಿ ನಿಂತು ದೇವರ ಸಾನ್ನಿಧ್ಯದಲ್ಲಿ ಆ ಎಲೆಯನ್ನು ಇಟ್ಟು ಅದರ ಮೇಲೆ ಇಷ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ತಾಯಿ ಮಹಾಲಕ್ಷ್ಮಿಯನ್ನು ಅಲ್ಲಿ ಆವಾಹನೆ ಮಾಡಿ. ಅಮ್ಮನವರನ್ನು ಆವಾಹನೆ ಮಾಡಿದ ನಂತರ ಆ ಅಕ್ಷತೆ ಪ್ರಸಾದವನ್ನು ನಿಮ್ಮ ಶರೀರದ ಮೇಲೆ ಹಾಕ್ಕೊಂಡ್ರೆ ಇವತ್ತು ಬರ್ತಕ್ಕಂತಹ ಗಂಡಾಂತರಗಳು, ಇರತಕ್ಕಂಥ ತೊಂದರೆಗಳು, ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹಿತ ಸಮಸ್ಯೆ ಮಂಜಿನಗಡ್ಡೆ ಥರ ಕರಗುತ್ತೆ. ಅಂತಹ ಅದ್ಭುತವಾದಂಥ ಒಂದಷ್ಟು ಅನುಷ್ಠಾನವನ್ನು ತಾವು ಮಾಡಿ ಹೆಚ್ಚಿನ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು. ಯಾರು ಏನಂದರೂ ಸಹಿತ ಅಂದುಕೊಂಡದ್ದು ಅನ್ನುವಂಥದ್ದು ಅಂದುಕೊಳ್ಳುವಂತಹದ್ದು ಎರಡೂ ಆಯಾ ಕಾಲಕ್ಕೆ ಮಾತ್ರ, ಆದರೆ ಯಾವಾಗಲೂ ಅದೇ ಅಲ್ಲ. ಆದರೆ ಇದನ್ನು ಸರಿಪಡಿಸ್ಕೊಳ್ಬೇಕಾದಂಥ ರೀತಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಇವತ್ತಿನ ದಿವಸ ತಾಯಿ ಭುವನೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ನಿಮ್ಮ ಜನ್ಮದಾತೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಅಂತಹವರಿಗೆ ಒಂದಿಷ್ಟು ಗೋಕ್ಷೀರ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಇವತ್ತು ನಿಮ್ಮ ರಾಶಿಫಲದಲ್ಲಿ ತುಂಬ ಅದ್ಭುತವಾದ ಫಲವಿದೆ. ಅದರಲ್ಲೂ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೀರ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಅಲ್ಲಿ ಕೊಡುವಂಥ ಕುಂಕುಮ ಪ್ರಸಾದವನ್ನು ನಿಮ್ಮ ಹಣೆಗೆ ಧಾರಣೆ ಮಾಡಿಕೊಳ್ಳಿ. ಇವತ್ತು ಯಾರೊಬ್ಬರಿಗಾದರೂ ಸಹಿತ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು, ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ದೇವಿಯ ಕೃಪೆಗೆ ತಾವು ಪಾತ್ರರಾಗ್ತೀರಿ. ಮಿಥುನ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತಕ್ಕಂಥ, ಹೊಸ ಉದ್ಯೋಗವನ್ನು ಪಡೀತಕ್ಕಂಥ ಅಥವಾ ವ್ಯವಹಾರದ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡ್ತಕ್ಕಂಥ ಒಳ್ಳೆಯ ಯೋಗ ಫಲ ಅತಿ ಶೀಘ್ರದಲ್ಲಿದೆ. ಇದನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡಿದ್ದೆ ಆದರೆ ಮತ್ತಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥ ಯೋಗ ಫಲ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ವಿದ್ಯೆಯಿಂದ ಅನುಕೂಲ ಆಗುವಂಥದ್ದಿದೆ. ಆದರೆ ನಿಮ್ಮ ಶ್ರಮ ಮತ್ತು ನಿಮ್ಮ ಏಕಾಗ್ರತೆ ವಿದ್ಯಾಭ್ಯಾಸದ ಕಡೆ ಮತ್ತಷ್ಟು ಬೇಕಾಗಿದೆ. ಮನೆಯಲ್ಲಿರ್ತಕ್ಕಂಥ ಪೋಷಕರು ಹಿರಿಯರು ಹೇಳುವ ಮಾತನ್ನು ನೀವು ಆಲಿಸಬೇಕು. ನಾನು ನಂದು ಎಂಬತಕ್ಕಂಥದ್ದನ್ನು ಬಿಡಬೇಕು. ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಮಧ್ಯಾಹ್ನ 2 ಗಂಟೆವರೆಗೂ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನೀವು ಎಷ್ಟು ತಾಳ್ಮೆ ತಗೊಳ್ತೀರಿ ಅಷ್ಟು ಒಳಿತನ ಕಾಣ್ತೀರಿ. ತಾಳ್ಮೆ ಮೀರಿಸಿ ನಡೆದರೆ ಅಥವಾ ತಾಳ್ಮೆ ಇಲ್ಲದಿರ ನೀವು ಮಾತಾಡಿದ್ರೆ ಅಲ್ಲಿ ಕಣ್ಣೀರು ಹಾಕ್ತೀರಿ. ಅದರಲ್ಲೂ ಇವತ್ತು ಮತ್ತು ಸಂಧ್ಯಾಕಾಲ, ಇವತ್ತು 12ರ ಒಳಗಾಗಲಿ ಸಂಧ್ಯಾ ಕಾಲದಲ್ಲಾಗಲಿ, ಸಂಧ್ಯಾ ಕಾಲದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದಲೂ ಸಹಿತ ನೀವು ಸರಿಯಾದಂಥ ಕ್ರಮವನ್ನು ಅನುಸರಿಸಿದ್ರೆ ಮಾತ್ರ ಇವತ್ತಿನ ಫಲಾಫಲಗಳಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ. ಸತ್ಯಾಸತ್ಯತೆಗಳನ್ನು ಅರ್ತು ಹೆಜ್ಜೆಯನ್ನು ಹಾಕಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ನಿಮಗಿದೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ನೀವು ಏನು ಚಿಂತನೆ ಮಾಡ್ತಿರೋ, ಯಾವ ಕಾಯಕವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಅದು ಶೀಘ್ರದಲ್ಲೇ ಸಾಕಷ್ಟು ಫಲಗಳಿದೆ. ಆದರೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಇರೋದರಿಂದ ಬೇಕು ಬೇಡಗಳ ಸರಿಯಾದ ಚಿಂತನೆ ಮಾಡದಂಥ ರೀತಿ ನಿಮ್ಮ ಮನಸ್ಥಿತಿ ಇರುತ್ತೆ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಒಂದಷ್ಟು ಬಿಡಿ ಪುಷ್ಪಗಳನ್ನು, ಅಂದರೆ ಬಿಡಿ ಹೂ ಅಂದರೆ ಕಟ್ಟಿದ ಹೂವಲ್ಲ, ಬಿಡಿ ಹೂ, ಆ ಹೂಗಳನ್ನು ತಂದು ಒಂದು ನಾಮಾರ್ಚನೆ ಮಾಡಿ. ಓಂ ಬ್ರಾಹ್ಮ್ಯೇ ನಮಃ, ಮಾಹೇಶ್ವರಿಯೇ ನಮಃ, ಕೌಮಾರಿಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣಿಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ. ಹೀಗೆ ತಾಯಿ ಮಹಾಲಕ್ಷ್ಮಿಗೋ ಅಥವಾ ಶಕ್ತಿ ದೇವತೆಗೋ ಸಪ್ತಮಾತೃಕೆಯರಿಗೋ ಒಂದು ನಾಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು. ಅರ್ಚನೆ ಆದ ನಂತರ ಪುರುಷರಾದರೆ 2 ಪುಷ್ಪಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳಾದರೆ 1-2 ಹೂವನ್ನ ನಿಮ್ಮ ತಲೆಯಲ್ಲಿ ಮುಡ್ಕೊಳ್ಳಿ. ಆ ಪುಷ್ಪಗಳು ನಿಮ್ಮ ತಲೆಯಲ್ಲೋ ನಿಮ್ಮ ಪಾಕೆಟಲ್ಲೋ ಇದ್ದರೆ ಇವತ್ತು ಬಂದೊದಗುವಂಥ ಯಾವುದೇ ಕಷ್ಟದ ಸನ್ನಿವೇಶ ಆದರೂ ಎಲ್ಲವನ್ನು ದೂರ ಮಾಡ್ಕೊಳ್ಬೋದು. ಇನ್ನು ಹಳೆಯ ಸ್ನೇಹಿತರು, ಬಾಲ್ಯ ಸ್ನೇಹಿತರು, ಈ ಹಿಂದೆ ಯಾವತ್ತೋ ಸ್ನೇಹವನ್ನು ಬೆಳೆಸಿರ್ತೀರಿ, ಏನೋ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿರ್ತೀರಿ. ಆ ವ್ಯವಹಾರಗಳಾದ ನಂತರ ಯಾವುದೇ ಬಾಂಧವ್ಯಕ್ಕೆ ಒಳಗಾಗಿರೋಲ್ಲ. ಆದರೆ ಅಂತಹವರ ಹಳೆಯ ಸ್ನೇಹ ಪುನಃ ಇವತ್ತು ಮರುಕಳಿಸುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ.
ಹಿಂದೆ ಯಾವತ್ತೋ ಕೂಡಿಟ್ಟಿರ್ತಕ್ಕಂಥ ಹಣಕಾಸು ಅಥವಾ ಬ್ಯಾಂಕಲ್ಲಿಟ್ಟು ಮರೆತು ಹೋಗಿರ್ತಕ್ಕಂಥದ್ದು ಅಥವಾ ಮನೆಯಲ್ಲೋ ಯಾವುದೋ ಒಂದು ಮೂಲೆಯಲ್ಲಿಟ್ಟು ಮರೆತು ಹೋಗಿರ್ತೀರಿ. ಆ ಮರೆತಿರ್ತಕ್ಕಂಥ ವಸ್ತುಗಳನ್ನು ಪುನಃ ಮರುಕಳಿಸಿ ಇವತ್ತು ಪ್ರಯತ್ನಪಟ್ಟು ನೀವು ಯೋಚನೆ ಮಾಡಿ ನೀವು ಸಿದ್ಧಿಸ್ಕೊಳ್ಳುವಂಥ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯತ್ತಲ್ಲಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ 6ರಿಂದ 7 ಗಂಟೆ 20 ನಿಮಿಷ, 6ರಿಂದ 7:20 ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಭಗವತಿಯ ಅನುಗ್ರಹಕ್ಕೆ ತಾವು ಪಾತ್ರರಾದರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಿಕ್ಕ ವಿಚಾರ ಅಂದರೆ ವಿಚಾರ ದೊಡ್ಡದಲ್ಲ, ಸಣ್ಣದು. ಅದು ಬೇಕು ಬೇಡ ಅಂತಲೂ ನೀವು ಆಲೋಚನೆ ಮಾಡಬೇಕಾದ್ದಿಲ್ಲ. ಆದರೆ ಅಂತಹ ವಿಚಾರಗಳಿಂದಲೇ ಮನಸ್ಸು ನೊಂದುಕೊಳ್ತೀರಿ. ಯಾವುದು ಎಲ್ಲರೂ ಬೇಡ ಈ ಆಲೋಚನೆ ಮಾಡೋದು ಬೇಡ, ಈ ಮಾರ್ಗ ಸರಿಯಿಲ್ಲ, ಈ ದಾರಿ ಸರಿಯಿಲ್ಲ ಅಂತಾರೋ ಅದೇ ಮಾರ್ಗವನ್ನು ಅದೇ ಆಲೋಚನೆಗಳನ್ನು ಮಾಡುವ ಮನಸ್ಥಿತಿ ಇವತ್ತು ಕನ್ಯಾರಾಶಿಯವ್ರದ್ದಾಗುತ್ತೆ. ಕನ್ಯಾರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಇವತ್ತು ಓದಬೇಕಾಗಿದ್ದು ಒಳ್ಳೆಯ ಅಭ್ಯಾಸ ಕ್ರಮದಲ್ಲಿರಬೇಕಾದ ನಿಮಗೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಿಂದ ಯಾವುದೂ ಸಹಿತ ಹೃದಯಕ್ಕೆ ಹತ್ತಿರ ತಗೊಳ್ಳಲ್ಲ. ಹಾಗೆ ಬೇಡದ ವಿಚಾರಗಳು ತಲೆಗೆ ಹಾಕ್ಕೊಳ್ಳೋದ್ರಿಂದ ಮಾನಸಿಕವಾದಂತಹ ಒತ್ತಡನೂ ಸಾಕಷ್ಟಾಗುತ್ತೆ. ಮತ್ತು ಮನಸ್ಸಲ್ಲಿ ಇಲ್ಲದಂಥ ನೋವುಗಳಿಗೆ ಸಿಕ್ಕಾಕ್ಕೊಳ್ಬೇಕಾಗತ್ತೆ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಹೆಗಲೇರಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹ, ಜೊತೆಗೆ ಮಾತಾಪಿತೃಗಳ ಮಾರ್ಗದರ್ಶನ, ನಿಮ್ಮ ಮೇಲಧಿಕಾರಿಗಳ ಮಾತನ್ನು ಆಲಿಸ್ತಕ್ಕಂಥದ್ದು. ನಾನು ಎಂಬತಕ್ಕಂಥದ್ದನ್ನು ಬಿಡಬೇಕು. ನಮಗೆ ಸಿಕ್ಕಂಥ ಒಂದಷ್ಟು ಮಾಹಿತಿಯನ್ನು ಅಥವಾ ಗುರು ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಅನುಭವಸ್ಥರ ಮಾತನ್ನು ಕೇಳಿ ಅದರಂತೆ ನಡ್ಕೊಳ್ತಕ್ಕಂಥದ್ದು. ಈ ಪ್ರಕಾರ ನಡೆದರೆ ಒಂದಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಕನ್ಯಾರಾಶಿಯವರು ಗಣಪತಿಗೆ ಒಂದು 21 ಗರಿಕೆಯನ್ನು ತಂದು ಗಣಪತಿಗೆ ಗರಿಕೆಯನ್ನು ತರಬೇಕು. ಆ ಗರಿಕೆಯನ್ನು ಗಂಧದಲ್ಲಿ ಅದ್ಕೋಬೇಕು. ಅದನ್ನು ಗಣಪತಿಯ ಪಾದದ ಮೇಲೆ ಇಡಬೇಕು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳಿಕೊಂಡು ಗರಿಕೆಯನ್ನು ಗಣಪತಿಯ ಪಾದದ ಮೇಲೆ ಇಟ್ಟು 1-2 ಗರಿಕೆಯನ್ನು ಪ್ರಸಾದ ರೂಪದಲ್ಲಿ ತಮ್ಮ ಶಿರದ ಮೇಲೆ ಇಟ್ಕೊಂಡ್ರೆ ಇವತ್ತು ಬರ್ತಕ್ಕಂಥ ಯಾವುದೇ ಒಂದು ಗಂಡಾಂತರವಾದರೂ ಖಂಡಿತ ದೂರ ಮಾಡ್ಕೊಳ್ತೀರಿ. ಆದರೂ ಆರ್ಥಿಕ ಸಂಕಷ್ಟಗಳು, ಹಣಕಾಸಿನ ಬಗ್ಗೆ, ವ್ಯವಹಾರಗಳ ಬಗ್ಗೆ ನೀವು ಅಂದುಕೊಂಡಷ್ಟು ವೇಗ ಇಲ್ಲ. ಹಾಗಂತ ಕಣ್ಣೀರು ಹಾಕಬೇಕಾದ್ದಿಲ್ಲ. ಭಗವಂತ ಇವತ್ತು ನಿಮ್ಮ ಕಷ್ಟ ಕೊಟ್ಟಿರ್ಬೋದು, ನಾಳೆ ಒಳಿತಿದೆ. ನಾಳಿನ ಒಳಿತಿಗಾಗಿ ಇವತ್ತು ನೀವು ಆರೋಗ್ಯಕರವಾಗಿರಬೇಕು. ಆ ಚಿಂತನೆಯನ್ನು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ವ್ಯವಹಾರಗಳು ಮಂದಗತಿಯಲ್ಲಿ ಸಾಗುತ್ತೆ. ಶುಕ್ರವಾರ ಬಹಳ ವಿಶೇಷವಾದಂಥ ವಾರ. ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿದ್ದೇಳ್ತಕ್ಕಂಥದ್ದು, ಅಥವಾ ಬೆಳಗ್ಗೆ ಎದ್ದು ದೇವತಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ, ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಗೋವಿಗೆ ಪ್ರಾರ್ಥನೆ ಮಾಡಿ ಒಂದಷ್ಟು ಗೋಗ್ರಾಸ ಕೊಡಿ. ಸಣ್ಣ ಪುಟ್ಟ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ರೀತಿ ನಿಮ್ಮ ಸಹಾಯಸ್ತವನ್ನು ನೀಡಿ. ಹಾಗೆ ಯಾರೆಲ್ಲ ವಿದ್ಯಾಭ್ಯಾಸದಲ್ಲಿದ್ದೀರಿ ಅಂತಹ ವಿದ್ಯಾರ್ಥಿನಿಯರು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಜಪಿಸಿ. ನೀವು ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿದ್ದೇ ಆದರೆ ಅದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ಗಣಪತಿಯ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಗಣಪತಿಯ ಮಹಾಮಂತ್ರವನ್ನು ಹೇಳ್ಕೊಳ್ಳಿ. ಶುಭ ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆಯನ್ನು ನಡೆಸಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸ ಸ್ವಲ್ಪ ಗೌಪ್ಯತೆ ಕಾಪಾಡಿ. ಗೌಪ್ಯವಾಗಿಟ್ಕೊಂಡು ಮಾಡುವಂಥ ಕೆಲಸ ತುಲಾರಾಶಿಯವರಿಗೆ ಕೈ ಹಿಡಿಯುತ್ತೆ. ನೀವು ಎಲ್ಲ ಕೆಲಸಗಳನ್ನು ಬಹಿರಂಗಪಡಿಸಿದ್ರೆ ಆ ಕೆಲಸ ಪರಿಪೂರ್ತಿ ಆಗ್ತಕ್ಕಂಥದ್ದು ಎಲ್ಲೋ ಕೈ ಬಿಟ್ಟಂಗೆ ಆಗುತ್ತೆ. ಅದರಲ್ಲೂ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು, ನಿಮ್ಮ ಭಾಳ ಬೇಕಾಗಿರ್ತಕ್ಕಂಥ ನಿಮ್ಮ ಸ್ನೇಹಿತರು, ಇವರಿಂದ ಸ್ವಲ್ಪ ಮನಸ್ಸಿಗೆ ನೊಂದುಕೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ. ಏನೇ ನೋವು ಬಂದರೂ ಅವ್ರನ್ನ ಬಿಡೋಕ್ಕಾಗಲ್ಲ. ಹಾಗಂತ ನೀವು ಜೊತೆಲಿಟ್ಕೊಂಡು ಓಡಾಡೋಕ್ಕಾಗಲ್ಲ. ಆದರೆ ಇಲ್ಲಿ ಬುದ್ಧಿವಂತಿಕೆಯ ನಡೆ ನಿಮಗೆ ಬೇಕಾಗುತ್ತೆ. ಎಚ್ಚರಿಕೆಯಿಂದಿರಿ. ಒಳಿತಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಮಹತ್ತರವಾಗಿದೆ. ಗುರುವಿನ ಆಸ್ಥಾನ ಚೆನ್ನಾಗಿದ್ದಾಗಲೇ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿ. ಹಾಗೆ ಇವತ್ತು ನೀವು ಅಂದುಕೊಂಡಿದ್ದನ್ನು, ನಿಮ್ಮ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಹಾಗೆ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ಆತ್ಮ ಒಪ್ಪಬೇಕು. ನಿಮ್ಮ ಒಳಮನಸ್ಸು ಒಪ್ಪಿದ್ರೆ ಮಾತ್ರ ಕೆಲಸ ಕಾರ್ಯ ಸಿದ್ಧಿ ಆಗ್ತಕ್ಕಂಥದ್ದು. ಒಳಮನಸ್ಸು ಒಪ್ಪದಿದ್ದರೆ ನೀವೇನನ್ನೂ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ. ಯಾವುದೇ ಪ್ರಯತ್ನ ಪಟ್ಟರೂ ಆ ಪ್ರಯತ್ನಕ್ಕೆ ಒಂದು ಸಾಫಲ್ಯತೆ ಬೇಕು. ಆ ಪ್ರಯತ್ನ ಕಾರ್ಯಸಿದ್ಧಿ ಆಗಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು. ಸಂತೋಷದಿಂದ ಇರುವ ಕ್ಷಣ ಆಗಬೇಕು. ಯಾರು ಏನಂದರೂ ಸಹಿತ ಅದನ್ನು ಮನಸ್ಸು ತಂದುಕೊಳ್ಬಾರ್ದು. ಲಾಭ ನಷ್ಟಗಳಿದೆ, ಬೇಕು ಬೇಡಗಳಿದೆ, ಯಾವ ರೀತಿ ನಡ್ಕೊಳ್ಬೇಕು ಎಂಬತಕ್ಕಂಥದ್ದಿದೆ. ಇದನ್ನೆಲ್ಲವನ್ನು ಸಹಿತ ಸರಿಯಾದ ರೀತಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ವೃಶ್ಚಿಕ ರಾಶಿಯವರಿಗೆ ಅನುಗ್ರಹ ಆಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಮನದಾಳದ ಮಾತನ್ನು ಹಂಚಿಕೊಂಡು
ನಿಮ್ಮಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಂಡು ಗುರು ಹಿರಿಯರ ಹತ್ರ ಕೂತ್ಕೊಂಡು ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಆತ್ಮೀಯರೊಂದಿಗೆ ಕೂತು ಮಾತಾಡಿ ಇರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಇರ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಲಾಭವಿದೆ. ಭಗವಂತನ ಅನುಗ್ರಹ, ನೀವು ಮಾಡುವಂಥ ಕೆಲಸ ಸಾಕಷ್ಟು ಅಭಿವೃದ್ಧಿ. ಏನೇ ಆದರೂ ದೈವ ಸಂಕಲ್ಪ, ದೇವರ ಕೃಪೆ ಹೊಂದಿದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಕೊಳ್ಬೋದು. ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಅದು ಗುರುಗಳ ಆಶೀರ್ವಾದ ಬೇಕು, ಗುರುರಾಯರ ಅನುಗ್ರಹ ಬೇಕು, ಅಥವಾ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಹಾಗೆ ಇವತ್ತು ನಿಮ್ಮ ಕಾಯಕದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಲಾಭ ಸಿಗಬೇಕಾದ್ರೆ, ಭಗವಂತನ ಕೃಪಾಕಟಾಕ್ಷ ಸಿಗಬೇಕಾದರೂ ಅದಕ್ಕೆ ಅದರದೇ ಆದಂಥ ಮಹತ್ತಿರಬೇಕು. ಅಂಥ ಮಹತ್ತು ಕಾರ್ಯಸಿದ್ಧಿ ಆಗುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ತಾವು ಏನು ಚಿಂತನೆ ಮಾಡಿದ್ರೂ ಲಾಭವನ್ನೇ ಗಳಿಸ್ತೀರಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಆರಾಧನೆ ಮಾಡಿ, ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಉಚ್ಚಾರಣೆ ಮಾಡಿ. ಜೊತೆಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಸಿಹಿ ನೀರು, ಅಂದರೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ನೀರಿಗೆ ಹಾಕಿ ಒಂದಿಷ್ಟು ಪಾನಕ ಥರ ಮಾಡಿ ಆ ಮಕ್ಕಳಿಗೆ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇ ಆದರೆ, ಅಥವಾ ಸಿಹಿ ಪದಾರ್ಥವನ್ನು ಹಂಚಿ ಒಂದು ನಮಸ್ಕಾರ ಮಾಡಿದ್ದೇ ಆದರೂ ಸಾಕಷ್ಟು ಲಾಭವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಂಬ ದಿವಸಗಳ ನಂತರ ಒಂದು ಅದೃಷ್ಟ ತರತಕ್ಕಂಥ ದಿನ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ತಂದುಕೊಳ್ತಕ್ಕಂಥ ದಿನ. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ದೂರ ಮಾಡಿಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದ್ಭುತವಾದಂಥ ದಿನ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ದುರ್ಗಾದೇವಿ, ಹೀಗೆ ದುರ್ಗಾಪರಮೇಶ್ವರಿಯ ಆರಾಧನೆಯಿಂದಲೂ ಹೆಚ್ಚಿನ ಫಲವಿದೆ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ತಾವು ಪ್ರಾರ್ಥನೆ ಮಾಡಿದ್ದೇ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಬೇಕು ಬೇಡಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಂಡು ನಿಮ್ಮ ಕಾಯಕವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು. ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಇವತ್ತಿನ ದಿವಸ ಮಕರ ಲಗ್ನದಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ತಾಯಿ ಶಂಕರಿಯನ್ನು, ಭಗವತಿಯನ್ನು ತಾವು ಪ್ರಾರ್ಥನೆ ಮಾಡಿ, ಯಾರಾದರೂ ಒಂದಿಬ್ಬರಿಗೆ ಅನ್ನದಾನವನ್ನು ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹಾಗೆ ತಾಯಿ ಮಹಾಲಕ್ಷ್ಮಿ ಆರಾಧನೆ ಅಥವಾ ಶ್ರೀ ಸೂಕ್ತ, ದೇವಿ ಸೂಕ್ತ, ಬಹುಸೂಕ್ತ, ಹೀಗೆ ದೇವಿಯ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳಿದೆ. ಏನೇ ಆದರೂ ಶುಭ ಶುಕ್ರವಾರ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ಭಗವತಿಯ ಆರಾಧನೆ, ದೇವರ ಕೃಪಾಶೀರ್ವಾದ ಇದಷ್ಟೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಒಂದು ಬದಲಾವಣೆ ಬರಬೇಕು. ಆ ಬದಲಾವಣೆ ತಂದುಕೊಳ್ಳುವಂತಹ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿರಬೇಕು. ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅಥವಾ ವಯಸ್ಸಲ್ಲಿ ಹಿರಿಯರಿರ್ತಕ್ಕಂಥ ಯಾರಾದರೂ ಹಿರಿಯ ಮುತ್ತೈದೆಯರಿಂದ ಆಶೀರ್ವಾದ ಪಡೀರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಯಾರಾದರೂ ಒಂದು 4 ಜನಕ್ಕಾದರೂ ನಿಮ್ಮ ಕೈಯಿಂದ ಒಂದಷ್ಟು ಗೋಕ್ಷೀರವನ್ನು ಕೊಡಿ. ಹಾಗೆ ಗೋಮಾತೆಯನ್ನು ಆರಾಧನೆ ಮಾಡಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಬೇಡವಾದಂಥ ಸಣ್ಣ ವಿಚಾರಗಳಿಗೂ ಮನಸ್ಸಿಗೆ ಭಾಳ ನೋವು ಉಂಟು ಮಾಡಿಕೊಳ್ತಾ ಇರ್ತೀರಿ. ಯಾಕೆಂದರೆ ನಿಮ್ಮ ಗ್ರಹಸ್ಥಿತಿಗಳು ಹಾಗಿದೆ. ಜೊತೆಗೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರರ ಅನುಗ್ರಹವೂ ಬೇಕು, ಕಾರ್ಯಸಿದ್ಧಿಯೂ ಬೇಕು. ಅಂತಹ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ಸಿಗಬೇಕಾದರೆ ನೀವು ಮೊದಲು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತಿನ ಕೆಲಸಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬೇಕು ಬೇಡಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ನೀವು ಅಂದುಕೊಂಡಂಥ ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕಾದ್ರೆ ಮೊದಲು ನೀವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಉದ್ಯೋಗದ ಕಡೆ ಗಮನ ಕೊಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಮಾಡಿದ್ರೆ ಸಾಕಷ್ಟು ಲಾಭವಿದೆ. ಬೇಡವಾದ ವಿಚಾರಗಳು ಸಲೆ ತುಂಬಿಕೊಂಡು ಮಾಡಬೇಕಾದ ಕೆಲಸಗಳನ್ನು ಕೈಬಿಟ್ಟು ಹೊಸ ಕೆಲಸಗಳನ್ನು ಮಾಡ್ತೀನಿ ಅಂತ ಮುಂದೆ ನಡೆಯೋದು ಇವತ್ತು ಸಮಂಜಸವಲ್ಲ. ಇವತ್ತು ನೀವೇನಾದ್ರು ಹೊಸ ಕೆಲಸಗಳಿಗೆ ನೀವು ಕೈ ಹಾಕಿದ್ರೆ ದಿನ ಕಳೆದರೂ ಸಾಕಷ್ಟು ದಿನಗಳಾದರೂ ಇದು ಮುಗಿಯೋದಲ್ಲ. ಅದಕ್ಕೋಸ್ಕರ ಹೊಸದಾಗಿ ಮಾಡುವ ಕೆಲಸಗಳನ್ನು ಪಕ್ಕದಲ್ಲಿಡಿ, ಇರ್ತಕ್ಕಂಥ ಕೆಲಸಗಳನ್ನು ವೃದ್ಧಿಸ್ಕೊಂಡು ಮುಂದೆ ನಡೆಯಿರಿ. ಆಗ ಸಾಕಷ್ಟು ಅನುಕೂಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.